ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಮಲ್ ಡಿಸೈನ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನೋಡಿ ಈ ಥರ ಡಿಸೈನ್ ಹಾಕ್ಕೋಬೇಕು. ನೀಡಲ್ನ ಪ್ರತಿ ಒಂದು ಡಿಸೈನ್ ತುದಿಗೂ ಹಾಕ್ಕೋಬೇಕು. ನೋಡಿ ಈ ಥರ ಎಡ್ಜಸ್ಸಿಗೆ ಮಾತ್ರ ಹಾಕ್ಕೊಂಡು ನೀಟಾಗಿ ಮೇಲಿಂದ ಕೆಳಗೆ ಒಂದು ಲೈನ್ಸ್ ಥರ ಬರುತ್ತೆ, ನೀಟಾಗಿ ಹಾಕ್ಕೋಬೇಕು. ಎರಡೆರಡೂ ಈಕ್ವಲ್ ಆಗಿ ಇರಬೇಕು. ನೀವು ಈ ಥರ ಎಷ್ಟು ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ಥರ ಆದಮೇಲೆ ಇವಾಗ ಫಸ್ಟ್ ತೊಗೊಂಡಿದ್ರಲ್ಲ ಅಲ್ಲಿಗೆ ವಾಪಸ್ ನೀರಲ್ಲಿ ತೊಗೊಂಡು ಚಾಪೆ ಥರ ಎಣಿಬೇಕು. ಒಂದು ಬಿಡಬೇಕು, ಇನ್ನೊಂದು ಬಿಡಬೇಕು, ಮತ್ತೊಂದು, ಆ ಥರ. ಆವಾಗಲೇ ಫಸ್ಟ್ ಯಾವ್ದು ತೊಗೊಂಡಿದ್ರೋ ಅದನ್ನು ಬಿಡಬೇಕು, ಮತ್ತೆ ತಗೋಬೇಕು. ಈ ಥರ ಒಂದು ಬಿಟ್ಟು ಜೋರಾಗಿ ಎಳಿಬಾರ್ದು. ಜೋರಾಗಿ ಎಳೆದ್ರೆ ಎಲ್ಲ ಒಂದೇ ಕಡೆ ಬಂದ್ಬಿಡುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಈ ಥರ ಒಂದು ಬಿಟ್ಟೊಂದು ನೀಟಾಗಿ ಸ್ವಲ್ಪ ಗ್ಯಾಪ್ ಆದರೆ ನೀಡಲಲ್ಲಿ ಒಳಗಡೆ ಪುಷ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಚಾಪೆ ಥರ ಎಣಿಬೇಕು. ಇದು ಚೂಡಿದಾರು ನೆಕ್ ಹತ್ರ ಸ್ಲೀವ್ಸು ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಪ್ರೋಸೆಸ್ ಲೇಟು, ಬಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕು. ದಾರನ ಎಳ್ಕೊಂಡು ನೀವು ಯಾವ ಕಲರಲ್ಲಾದರೂ ಮಾಡ್ಕೋಬೋದು. ಪ್ಲೈನ್ ವೈಟ್ ದುಪ್ಪಟ್ಟ, ವೈಟ್ ಚೂಡಿದಾರ್ ಟಾಪ್ಸ್ಗೆ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಮಲ್ಟಿ ಕಲರ್ಸ್ ಥ್ರೆಡ್ ಬರುತ್ತೆ. ಅಂದರೆ ಇವಾಗ ಇದು ಬರೀ ಗ್ರೀನ್ ಇದೆಯಲ್ಲ, ಆ ಥ್ರೆಡ್ ಹಂಗಿರಲ್ಲ, ಫುಲ್ ಶೇಡ್ಸ್ ಇರುತ್ತೆ, 2-3 ಶೇಡ್ಸ್ ಇರುತ್ತೆ. ಆ ಥರದ್ರಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಇನ್ನೂ ಪುಟ್ಟದ್ದು ಮಾಡ್ಕೋಬೋದು, ಚೂಡಿದಾರ್ಗೆಲ್ಲ ಇನ್ನೂ ಪುಟ್ಟದ್ದು ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನೇನು ಡಿಸೈನ್ ಹಾಕ್ಕೊಂಡಿದ್ದೀನಿ ಅದನ್ನ ಇನ್ನೂ ಚಿಕ್ಕ ಸ್ಮಾಲ್ ಸೈಜ್ ಮಾಡ್ಕೋಬೋದು. ಬಟ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ವಾಶ್ಗೆಲ್ಲ, ಮಿಷಿನ್ ವಾಶ್ಗೆ ಎಲ್ಲ ಕಿತ್ತೋಗಲ್ಲ. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ನಾಟ್ ಹಾಕಿರ್ತೀವಿ. ನೋಡಿ ಇವಾಗ ಕೆಳಗಡೆದು ಫಿಲ್ ಆದಮೇಲೆ ಮೇಲುಗಡೆದು ನಿಧಾನಕ್ಕೆ ಮಾಡ್ಕೋಬೇಕು ಪೇಷನ್ಸಿಂದ. ಇವಾಗ ಯಾವುದು ಫಿಲ್ ಆಗಿದೆ ಅದನ್ನ ಬಿಟ್ಬಿಡಿ, ಮತ್ತು ಮೇಲುಗಡೆಯಿಂದ ಕಂಟಿನ್ಯೂ ಮಾಡಿಕೊಳ್ಳಿ. ನೋಡಿ ಈ ಥರ. ಇದು ಫಿಲ್ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಥ್ರೆಡ್ ಖಾಲಿ ಆದರೆ ಅದೇ ಒಳಗಡೆ ಎಲ್ಲಿ ಖಾಲಿಯಾಗಿರುತ್ತೋ ಅಲ್ಲಿ ಒಳಗಡೆ ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳಿ. ಮತ್ತು ನಾನು ಅಲ್ಲಿಂದನೇ ಮತ್ತೆ ಥ್ರೆಡ್ ಹಾಕಿರೋ ನೀಡಲ್ಗೆ ತೊಗೊತಾ ಇದ್ದೀನಿ. ನಿಧಾನಕ್ಕೆ ಮಾಡಬೇಕು, ಗಂಟಾಗುತ್ತೆ. ತುಂಬ ದೊಡ್ಡದು ತೊಗೊಳಕ್ಕಾಗಲ್ಲ, ತುಂಬ ಚಿಕ್ಕದು ತೊಗೊಳಕ್ಕಾಗಲ್ಲ. ಮೀಡಿಯಮ್ ಸೈಜ್ ಥ್ರೆಡ್ ತೊಗೊಂಡು ಮಾಡಬೇಕು. ನೀವು ಆ ಎಣಿಯೋದು ಮಿಸ್ ಆದರೆ ಒಂದು ಡಿಸೈನ್ ಪೂರ್ತಿ ಹಾಳಾಗೋಗುತ್ತೆ. ಒಂದು ನೀವು ನೀಟಾಗಿ ಚಾಪೆ ಎಣ್ದಂಗೆ ತೊಗೋಬೇಕು. ನೀಡಲು ಒಂದು ಸಲ ರಾಂಗ್ ಆದ್ರೂ ಡಿಸೈನ್ ಹಾಳಾಗೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕು, ಇಲ್ಲಾಂದರೆ ಆ ಡಿಸೈನೇ ನಿಮಗೆ ಕೆಟ್ಟೋಗುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ. 2 ಮಿಕ್ಕಿದೆ, ಅವೆರಡಕ್ಕೇ ನೀವು ಮಾಡ್ಕೋಬೇಕು.
ಈ ಫ್ರೇಮ್ ಹಾಕ್ಕೊಳೋದ್ರಿಂದ ಅದಕ್ಕೆ ಸೈಡಿಗೆ ಲಾಕಿಗೆ ಸಿಗಾಕೊಳ್ಳುತ್ತೆ ಥ್ರೆಡ್ಸು. ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಮಾಡಬೇಕಷ್ಟೆ. ನೋಡಿ ಕಂಪ್ಲೀಟ್ ಆಗ್ತಾಯಿದೆ. ಈಗ ಪುಟ್ಟದ್ದು ಮಾಡಿಕೊಂಡ್ರು ಚೆನ್ನಾಗಿ ಕಾಣುತ್ತೆ, ನಿಮಗೆ ಡ್ರೆಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಾನು ನಿಮಗೆ ಸುಮ್ಮನೆ ಸ್ಯಾಂಪಲ್ ತೋರಿಸ್ತಿರೋದು ಅಷ್ಟೇ. ಇವಾಗ ನಾನು 4 ಪೆಟಲ್ಸ್ ಥರ ಹಾಕ್ಕೊಂಡಿದ್ದೀನಲ್ಲ, ಅದು ನೀವು 2 ಬೇಕಾದ್ರೂ ಹಾಕ್ಕೋಬೋದು, 3 ಬೇಕಾದ್ರೂ ಹಾಕ್ಕೋಬೋದು. ಡ್ರೆಸ್ಗೆಲ್ಲ 2, 3 ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮ್ಗೆ ಒಂದು ಕಿತ್ತೋದ್ರೆ ಅಷ್ಟೇ. ಅದೇ ನೀವು ಮಿಷಿನಲ್ಲಿ ಮಾಡಿದ್ರೆ ಒಂದು ಎಳೆ ಕಿತ್ತೋದ್ರೆ ಎಲ್ಲ ಕಿತ್ತೋಗುತ್ತೆ. ಲಾಂಗ್ ಪ್ರೊಸೀಜರು, ಬಟ್ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ನೀಡಲ್ನ ಒಳಗಡೆ ಹಾಕಿ ಹಿಂದೆಗಡೆಯಿಂದ ನಾಟ್ ಹಾಕಬೇಕು. ನೋಡಿ ಈ ಥರ ಕಾಣುತ್ತೆ. ನೀವು ಒಂದೇ ಒಂದು ಲೈನ್ ನೀವು ವೇರಿಯೇಷನ್ ಆದರೂ ಚೆನ್ನಾಗಿ ಕಾಣಲ್ಲ. ನೋಡಿ 4 ಮಾಡಿದ್ಮೇಲೆ ಈ ಥರ ಕಾಣ್ತಾ ಇದೆ. ಇವಾಗ ನಾನು ಸುಮ್ಮನೆ 2 ಬಳ್ಳಿ ಥರ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಾನು ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಾನು ನಿಮ್ಗೆ 2 ಡಿಸೈನ್ ಕಾಣಲಿ ಅಂತ ನಾನು ಫುಲ್ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಕಾಂಟ್ರಾಸ್ಟ್ ಕಲರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗ್ರೀನು ಮತ್ತು ವೈಟ್. ನೋಡಿ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಚೈನ್ ಹಾಕುವಾಗಲೂ ಮಧ್ಯೆ ಸೀಕ್ವೆನ್ಸ್ ಯೂಸ್ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ, ನಾನು ಬೇಸಿಕ್ ತೋರಿಸ್ತಾ ಇದ್ದೀನಿ, ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಇದೆ ಆ ಥರ ಮಾಡ್ಕೋಬೋದು. ನಿಮಗೆ ಅದು ಮಧ್ಯ ಚೈನ್ ಸ್ಟಿಚ್ದು ಮಧ್ಯ ಗ್ಯಾಪ್ ಕಾಣಬೇಕು. ಫುಲ್ ನೀವು ಟೈಟಾಗಿ ಎಳೆದ್ರೆ ನಿಮಗೇನು ಗೊತ್ತಾಗಲ್ಲ. ನೋಡಿ ಈ ಥರ ಗ್ಯಾಪ್ ಕಾಣಬೇಕು, ಚೈನ್ ಇರುತ್ತಲ್ಲ ಆ ಥರ ಕಾಣುತ್ತೆ. ಸಿಲ್ಕ್ ಥ್ರೆಡ್ಡಲ್ಲೂ ಮಾಡ್ಕೋಬೋದು, ಬಟ್ ಅದು ತುಂಬ ಜಾರುತ್ತೆ. ಬಟ್ ಮಾಡಿಕೊಂಡ್ರೆ ತುಂಬ ಶೈನಿಯಾಗಿ ಚೆನ್ನಾಗಿ ಕಾಣುತ್ತೆ. ಒಂದು ದಿವಸ ನಾನು ಸಿಲ್ಕ್ ಥ್ರೆಡ್ಡಲ್ಲೂ ಮಾಡೋಕ್ಕೆ ತೋರಿಸ್ತೀನಿ. ಸ್ವಲ್ಪ ಶೈನಿಂಗ್ ಇರುತ್ತೆ, ಬಟ್ ಮಾಡೋದು ತುಂಬ ಜಾರುತ್ತೆ. ನೋಡಿ ನಾನು ಸುಮ್ಮನೆ 2 ಬಳ್ಳಿ ಥರ ಹಾಕ್ಕೊಂಡಿದ್ದೀನಿ. ಅದರ ಹಂಗೆ ನೀವು ಅದ್ರ ಪಕ್ಕ ಇನ್ನೊಂದು ಫ್ಲವರು ಮತ್ತು ಬಳ್ಳಿ ಆ ಥರ ಲಿಂಕ್ ತೊಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಒಂದು ಸೈಡ್ ಕಂಪ್ಲೀಟ್ ಆಗ್ತಾ ಇದೆ. ನೋಡಿ ಕಂಪ್ಲೀಟ್ ಆಯಿತು. ಒಳಗಡೆ ಎಳ್ಕೊಂಡು ನಾಟ್ ಹಾಕ್ತೀನಿ. ಈಗ 2 ಸೈಡ್ ಕಂಪ್ಲೀಟ್ ಆಗಿದೆ. ನಾನು ಮಧ್ಯೆ ಒಂದು ಕುಂದನ್ ಸ್ಟೋನ್ ಇಟ್ಟು ತೋರಿಸ್ತೀನಿ. ನೀವು ಅದನ್ನು ಗ್ಲೂ ಹಾಕಿ ಪೇಸ್ಟ್ ಮಾಡ್ಬೋದು, ಇಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ, ನೀವು ಅದನ್ನ ಹಾಕಿ ಹೊಲಿಬೋದು ಸೂಜಿ ದಾರದಲ್ಲಿ. ನಿಮ್ಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನೋಡಿ ನಾನು ಸುಮ್ಮನೆ ಒಂದು ಸ್ಟೋನ್ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು.